ಏನು ಅಲ್ಲ, ದೇವೇಂದ್ರನನ್ನು ಗೆಲ್ಲಿದೆ. ದೇವೇಂದ್ರ ಅಡ್ಡ ಬಿದ್ದ, ಒಂದು ಮಾತು ಹೇಳಿದ, ನಿನ್ನ ಅಡಿಯಾಳಾಗಿ ನಾನಿರ್ತೇನೆ, ಇಲ್ಲಿ ಎಲ್ಲ ಸುಖ ಸಂಪತ್ತು ನಿನಗೆ. ಗೆದ್ದ ಮೇಲೆ ಅಡಿಯಾಳಾಗಿ ಇರಬೇಕಮ್ಮ. ಅದೇ ರೀತಿಯಾಗಿ ಎಲ್ಲಾ ಸುಖ ಸಂಪತ್ತನ್ನು ನನಗೆ ತೋರ್ಪಡಿಸುತ್ತಾ ತ್ರಿವಿಷ್ಟಮದಲ್ಲಿ ನನ್ನನ್ನು ಕುಳ್ಳಿರಿಸಿದ ಕ್ಷಣ ಆತನಲ್ಲಿ ಹೇಳಿದೆ, ದೇವೇಂದ್ರ ಪೂರ್ಣ ಇಂದ್ರನಾಗಬೇಕಿದ್ರೆ, ಪೂರ್ಣತ್ವ ಬರಬೇಕು ಅಂತಾದ್ರೆ ಒಂದು ವ್ಯವಸ್ಥೆ ಆಗಬೇಕಲ್ಲ. ಶಚಿ ಅವಳನ್ನು ಕರೆ ತರುತ್ತೇನೆ ಅಂತ ದೇವೇಂದ್ರ ಹೇಳಿದ. ದೇವೇಂದ್ರ ಕರೆದು ಶಚಿಯನ್ನು ಕರೆದ. ಆಗ ಶಚಿ ಒಂದು ಮಾತು ಹೇಳಿದ್ರು, ಏನೆಂದು? ನಾನು ಕುಳಿತುಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ, ಆದ್ರೆ ತಾರಾಕ್ಷ ಮದುವೆಯಾಗಿದ್ದಾನಲ್ಲ, ಅವನ ಮಡದಿ ಓರ್ವಳಿದ್ದಾಳಲ್ಲ, ಅವಳಿಗೆ ಸಮಾಧಾನ ಅಂತ ಆದ್ರೆ ನಾನು ಕುಳಿತುಕೊಳ್ತೇನೆ. ಈಗ ನನಗೆ ಏನಾಗಿದೆ ಗೊತ್ತಾ? ಅತ್ತ ಪುಲಿ ಇತ್ತ ಧರೆ ಅಂತ ಆಗಿದೆ. ಅಯ್ಯಯ್ಯೋ, ನಾನು ಪೂರ್ಣ ಇಂದ್ರ ಆಗಬೇಕು ಅಂತ ಆದ್ರೆ ಶಚಿ ನನ್ನ ಬಳಿಯಲ್ಲಿ ಕುಳಿತುಕೊಳ್ಳೇಬೇಕು. ಶಚಿಯನ್ನು ನಾನು ಕುಳಿತುಕೊಳ್ಳಿಸಿದೆ ಎಂದಾದ್ರೆ ನನ್ನ ಧರ್ಮ ಬರ್ತದೆ. ಹೌದು, ಆದ್ರೆ ನನ್ನ ಧರ್ಮ ಪತ್ನಿಯಾದ ನಿನಗೆ ಬೇಸರ ಆಗ್ತದೆ. ನೀನು ಒಪ್ಪಿದ್ರೆ ಖಂಡಿತವಾಗಿ ಅವಳನ್ನು ಕುಳ್ಳಿರಿಸಿ ನಾನು ಪೂರ್ಣ ಇಂದ್ರನಾಗುವುದಕ್ಕೆ ಸಿದ್ಧನಿದ್ದೇನೆ. ಹೇಳಿದ ಕೇಳ್ತಿರಲ್ಲ ನೀವು? ದೇವರ ಹಣಗಳ್ತೇನೆ ಸ್ವಾಮಿ. ಹಾಗಾದ್ರೆ ಒಂದು ಮಾತು, ನಿನ್ನಂತ ಪುರುಷರಿಗೆ ಶೋಭೆಯೇ ಪರಪತಿಗಳು ಬಹುಮಂದಿ ದುರಿತಗೊಳಗಾದರಂತೆ ಎಂಬುದೇನೋ ನಿನ್ನಂತ ಪುರುಷರಿಗೆ ಶೋಭೆ ಶಿವನೇ ಎಂತಹ ಮಾತನ್ನು ಆಡಿಬಿಟ್ಟಿರಿ ಪ್ರಭೋ ತಾವು. ಏನಾಗಿದೆ ನಿನಗೆ? ಕಾಸಿರಂತಹ ಸೀಸವನ್ನೇ ನನ್ನ ಕಿವಿಗಳಿಗೆ ಸುರಿದಂತ ಅನುಭವವಾಗಿ ಹೋಯ್ತಲ್ಲ. ಏನು ತಪ್ಪು ಮಾತನಾಡಿದೆ ನಾನು? ಏರಿಯ ನೀನೆಂಬುದೇನು? ನನಗೆ ಪೂರ್ಣತೆ ಬರಬೇಕು ಅಂತಾದ್ರೆ ಅವಳು ಬಲಿಯಲ್ಲಿ ಕುಳಿತುಕೊಳ್ಳಬೇಕು. ಪರಸತಿಯನ್ನು ಬಯಸಿಬಿಟ್ಟಿರ ತಾವು. ಹೌದಾ ಸ್ವಾಮಿ? ಏನು ನನ್ನಲ್ಲಿ ಏನಾಗಿದೆ? ಏನು ಕಡಿಮೆ ಆಗಿದೆ? ಏನು ಕೊರತೆ ಇಲ್ಲ. ನಾನು ಕುಂಟಿಯೇ, ಕುರುಡಿಯೇ, ರೋಗಿಷ್ಟಿಯೇ ಹೇಳಿದ ಅಥವಾ ನಾನು ಕೊಡುವಂತಹ ಸುಖದಲ್ಲಿ ಏನಾದ್ರೂ ಅನ್ಯಾಯ ಮಾಡಿದ್ದೀನಿ ನಾನು? ಹೋಗಿ ಹೋಗಿ ನೀವು ದೇವಲೋಕ ಪ್ರವೇಶ ಮಾಡಿದಿರಿ, ದೇವಲೋಕದಲ್ಲಿ ವಿಜಯ ಸಾಧಿಸಿದ್ರಿ. ಈಗ ಶಚಿನ ಬಯಸುತ್ತಾ ಇದ್ದೀರಲ್ಲ, ನಿಮಗೆ ಶಚಿ ಸಿಕ್ಕಿದ್ದ? ಅಯ್ಯೋ, ಆ ದರಿದ್ರ ಕೆಟ್ಟವಳು, ಅವಳ ಮುಖವನ್ನು ಕಂಡಿರಲ್ಲ ತಾವು. ಏನೀಗ? ಹೌದಾ ಸ್ವಾಮಿ? ಏನು ಅವಳನ್ನು ನಾನು ಕುಳಿತುಗೊಳಿಸಿದ್ರೆ ಏನು ನಿಮಗೆ? ಶಚಿಯನ್ನು ಬಯಸಿದವರು ಯಾರಾದ್ರೂ ಈ ಹಿಂದೆ ಶಾಶ್ವತವಾಗಿ ದೇವಲೋಕದಲ್ಲಿ ಬಾಳಿದರೆ ಬದುಕು